ಮಗಳೇ, ನಿನ್ನನ್ನು ಹೇಗೆ ನೋಡ್ಕೊಳ್ಳಿ, ನಿನಗೆ ಹೇಗೆ ಪ್ರೀತಿ ಕೊಡ್ಲಿ, ನಂಗೆ ಅರ್ಥ ಆಗ್ತಾ ಇಲ್ಲ. ತಂದೆ ಪ್ರೀತಿಯಲ್ಲೇ ಬೆಳೆದ ಮಗ ಇವತ್ತು ನನ್ನಿಂದ ದೂರ ಆದ. ಅವನಿಗೋಸ್ಕರ ನನ್ನ ಜೀವನನೇ ತೆಗೆದಿದ್ದೀನಿ. ಎಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಅಂತಸ್ತು ಎಲ್ಲ ಸಂಪಾದನೆ ಮಾಡಿದೆ. ಯಾಕೆ ಹೇಳು? ಅವನು ಚೆನ್ನಾಗಿರ್ಲಿ, ಅವನ ಮುಂದಿನ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ. ಆದ್ರೆ ಇವತ್ತು ಅವನು ಈ ತಂದೆನ ದ್ವೇಷಿಸ್ತಾ ಇದ್ದಾನೆ. ದುಃಖ ಪಡಬೇಡಿ ಡ್ಯಾಡ್, ನಾನು ನಿಮ್ಮ ಜೊತೆ ಇದ್ದೀನಿ. ಈಗ ಸದ್ಯಕ್ಕೆ ನನಗೆ ಅದೇ ಸಮಾಧಾನ ಮಗಳೇ. ಅಲ್ಲ ಡ್ಯಾಡ್, ನೀವು ಯಾಕಿಷ್ಟು ಕೆಟ್ಟ ಹೆಸರು ತಗೊಂಡ್ರಿ? ಕೆಟ್ಟ ಹೆಸರು ನಾನು ತಗೊಂಡದ್ದಲ್ಲಮ್ಮ, ಕಟ್ಟಿದ್ದು. ಚಿದಂಬರಂ ಅಂದ್ರೆ ಜನ ಮುಗಿ ಬಿದ್ದು ಪ್ರೀತಿ ತೋರಿಸ್ತಾ ಇದ್ರು. ಆ ಜನರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟಿ ಇವತ್ತು ನನಗೆ ಈ ಪರಿಸ್ಥಿತಿಯಲ್ಲಿ ತಂದು ಹಾಕಿದ್ದು ಆ ಸೂರ್ಯನಮ್ಮ. ಏನ್ ಹೇಳ್ತಾ ಇದ್ದೀರಾ ಡ್ಯಾಡ್? ಸೂರ್ಯ ಅಂಕಲ್ ತುಂಬಾ ಒಳ್ಳೆಯವರಲ್ವಾ? ಹಾ, ಒಳ್ಳೆಯವನೇ. ಒಳ್ಳೆ ಒಂಥರ ಮುಖವಾಡ ಹಾಕೊಂಡಿರೋ ಕೆಟ್ಟವನು. ನಂದೇನು ತಪ್ಪಿಲ್ಲ ಮಗಳೇ. ಒಂದು ರೀತಿಯಲ್ಲಿ ನಾನು ಜೈಲಿಸಿರೋದಕ್ಕೆ ಕಾರಣ ಅವನೇ. ಅದೇಗೆ? ನೀವು ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ತಾನೇ ನೀವು ಅರೆಸ್ಟ್ ಆಗಿರೋದು? ಹಾ, ನೋಡಿದವ್ರ ಕಣ್ಣಿಗೆ ಹಾಗೆ ಕಾಣೋದು. ಆಯ್ತು, ಆರ್ತಿನ ಕಿಡ್ನಾಪ್ ಮಾಡಿದ್ದು ನನ್ನ ತಪ್ಪು, ಒಪ್ಕೋತೀನಿ. ಆದ್ರೆ ಅದಕ್ಕೆ ಪ್ರಚೋದನೆ ಮಾಡಿದ ಸೂರ್ಯಂದು ತಪ್ಪಿದೆ ತಾನೇ? ಮತ್ತೆ ನನ್ನ ಒಬ್ಬನಿಗೆ ಯಾಕೆ ಶಿಕ್ಷೆ? ನಾನು ಎಮ್ಮೆಲೆ ಅಲ್ವಲ್ಲ, ಅದಕ್ಕೆ. ತನಗಿರೋ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಇವತ್ತು ನನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ. ಮಗಳೇ, ಇವತ್ತಿನ ಈ ನನ್ನ ಪರಿಸ್ಥಿತಿಗೆ ಆ ಸೂರ್ಯ ಆರ್ಯನೇ ಕಾರಣ. ಆ ಆದಿನೂ ಸಹಿತ ನಾನಿನ್ನ ಮದುವೆನ ಅದ್ದೂರಿಯಾಗಿ ಮಾಡಬೇಕು. ನಾನೇ ನನ್ನ ಕೈಯಾರೆ ಕನ್ಯಾದಾನ ಮಾಡಬೇಕು ಅಂದ್ಕೊಂಡಿದ್ದೆ. ಎಲ್ಲ ಸೂರ್ಯನಿಂದ ಹಾಳಾಗೋಯ್ತು. ನನ್ನನ್ನು ಕ್ಷಮಿಸ್ಬಿಡು ಮಗಳೇ. ನಾನು ನಿನ್ನ ತಂದೆಯಾಗಿ ಯಾವ ಕರ್ತವ್ಯನೂ ನಿಭಾಯಿಸೋದಕ್ಕಾಗಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಡ್ಯಾಡ್. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದೊಳ್ಳೆ ಲಾಯರ್ನ ಹಿಡಿದು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ನಿಮ್ಮನ್ನ ಮತ್ತೆ ರಂಜಿತ್ ಅಣ್ಣನ ಮತ್ತೆ ಒಂದು ಮಾಡೇ ಮಾಡ್ತೀನಿ ಡ್ಯಾಡ್. ನಿನ್ನಿಂದ ಅದು ಸಾಧ್ಯನಾ ಮಗಳೇ? ಖಂಡಿತ ಡ್ಯಾಡ್, ನನ್ನ ಮಾತನ್ನು ನಂಬಿ. ₹20 ಮಾಡ್ಕೊಂಡು ಅರ್ಧ ಕೆಜಿ ಕೊಡಿ. ರೇಟ್ ಜಾಸ್ತಿ ಇದೆಯಮ್ಮ, ಸೌಕಾಸ ಮಾಡಬೇಡಿ. ಬರುತ್ತೆ ಕೊಡಿ. ಆರ್ಯ, ಆರ್ಯ ಹೇಗಿದ್ಯಾ? ಆರ್ಯ, ನಿನ್ನ ನೋಡಿ ಎಷ್ಟು ದಿನ ಆಯ್ತು. ಇದೇ ಕಣು ನಮ್ಮನೆ, ಒಳಗ್ ಬಾರೋ. ಯಾಕೋ ಏನು ಮಾತಾಡ್ತಿಲ್ಲ?
ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ನಿನಗೆ? ಸಾರಿನಪ್ಪ. ಬಾ, ಮನೆಗೆ ಬಂದು ಒಂದು ಲೋಟ ಕಾಫಿ ಕೊಡ್ಕೊಂಡು ಹೋಗು. ಬಾ. ಹಲೋ ಹಲೋ. ಏಯ್ ಸಾಕ್ಷಿ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ನಾನು ಆರ್ಯನ್ ನೋಡ್ದೆ. ಎಲ್ಲಿ ನೋಡ್ದೆ? ನಮ್ಮ ಮನೆ ಮುಂದೆನೆ ಹೋದ. ನಾನು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ. ಎಲ್ಲ ನನ್ನಿಂದನೇ ಆಗಿದ್ದು. ನಿಮ್ಮ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನನ್ನ ಮದುವೆ ಆದೆ. ನನ್ನನ್ನು ಮಾತ್ರ ದ್ವೇಷ ಮಾಡ್ತಿದ್ದು ನಿಮ್ಮ ಮನೆಯವರು ನನ್ನಿಂದಾಗಿ ನಿನ್ನೂ ದ್ವೇಷ ಮಾಡೋ ಹಾಗಾಯ್ತು. ಯಾರು ಮಾಡದೇ ಇರೋ ತಪ್ಪನ್ನೇ ನಾವು ಮಾಡಿಲ್ವಲ್ಲ ರಂಜಿತ್. ಎಲ್ರ ತರನೇ ಪ್ರೀತಿ ಮಾಡಿ ನಾವು ಮದುವೆ ಆದ್ವಿ. ಅದೇ ತಪ್ಪ. ಪ್ರೀತಿಸಿ ಮದುವೆ ಆಗಿದ್ದು ತಪ್ಪಲ್ಲ ಸಾಕ್ಷಿ. ನಿರೋಷ ಹೇಳ್ದಾಗೆ ಮದುವೆ ಆದ್ಮೇಲೆ ಏನು ಅಂತ ಯೋಚನೆ ಮಾಡದೆ ಮದುವೆ ಆದ್ವಲ್ಲ, ಅದು ತಪ್ಪು. ಎಲ್ರನ್ನು ಬಿಟ್ಟು ಬದುಕೋದಕ್ಕೆ ದಾರಿ ಮಾಡ್ಕೊಂಡಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ನಮಗೆ. ಸರಿ, ಇಂಟರ್ವ್ಯೂ ಏನಾಯ್ತು? ಬಂದು ಹೇಳ್ತೀನಿ ಸಾಕ್ಷಿ. ಬಾಯ್. ನಾನಿವತ್ತು ಸಾಕ್ಷಿ ನೋಡಿದೆ. ಅವಳ ಮನೆ ಮುಂದೆ ತರಕಾರಿ ತೊಳ್ತಿದ್ಲು. ಸಾಕ್ಷಿ ಹತ್ರ ಮಾತಾಡ್ದ್ಯಾ? ಅವಳೇ ಮಾತಾಡ್ಸಿದ್ಲು. ಮನೆಗೂ ಬಾ ಅಂತಾನೂ ಕರೆದ್ಲು. ನೀನ್ ಮಾತಾಡ್ದ್ಯಾ? ಅವಳ ಮನೆಗೆ ಹೋಗಿದ್ಯಾ? ಹೇಗಿದೆ ಮನೆ? ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ರಂಜಿತ್ ಇದ್ನ? ಅವ್ನು ನಿನ್ನ ಹತ್ರ ಚೆನ್ನಾಗಿ ಮಾತಾಡಿದ್ನ? ನಾನು ಅವಳ ಮನೆಗೂ ಹೋಗ್ಲಿಲ್ಲ, ಅವಳನ್ನ ಮಾತಾಡಿಸ್ಲೂ ಇಲ್ಲ. ಮನೆಗೆ ಬಾಬಾ ಅಂತ ತುಂಬಾ ಬಲವಂತ ಮಾಡಿದ್ಲು. ಹೋಗ್ಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಯಾಕೋ ಹೀಗೆ ಮಾಡಿದೆ? ಇನ್ನೂ ಅವಳ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ನನಗೂ ಸಾಕ್ಷಿ ಮನೆಗೆ ಹೋಗ್ಬೇಕು ಅನ್ನಿಸ್ತು. ಅಲ್ಲಿಗೆ ಹೋದ್ರೆ ರಂಜಿತ್ ಮುಖ ನೋಡ್ಬೇಕಲ್ಲ ಅಂತ ಹೋಗ್ಲಿಲ್ಲ. ರಂಜಿತ್ ಮೇಲಿನ ಸಿಟ್ಟನ್ನ ಸಾಕ್ಷಿ ಮೇಲೆ ತೋರಿಸ್ಬೇಡ. ಇಂತಹ ಟೈಮಲ್ಲಿ ಅವಳಿಗೆ ನಮ್ಮೆಲ್ಲರೂ ಸಪೋರ್ಟ್ ಬೇಕು. ಹೌದು ಕಣೋ. ಸಾಕ್ಷಿ ಇನ್ನೊಂದ್ಸಲ ಸಿಕ್ಕಿದ್ರೆ ಅವಳ ಹತ್ರ ಮಾತಾಡ್ಸು. ಅವಳ ಮನೆಗೆ ಹೋಗ್ಬಾ. ಅವಳಿಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಕೇಳಿ ಹೆಲ್ಪ್ ಮಾಡು. ನೀವು ನಿಮ್ ಗಾನ ಭಜಾನನ ನಮ್ಮ ಮೇಲೆ ಹೇರೋದಿಕ್ ಬರಬೇಡಿ. ಆ ರಂಜಿತ್ ಸಾಕ್ಷಿಗೆ ತಾಲಿ ಕಟ್ಟಿದ ಮಾತ್ರಕ್ಕೆ ನಿಮ್ ಸ್ವಾಭಿಮಾನ ಅವ್ನ ಪಾದಕ್ಕಿಟ್ಟು ಅಳಿಯ ಅಂತ ಒಪ್ಕೊಬಹುದು. ಆದ್ರೆ ನಮ್ ತನ ನಮ್ ಛಲಗಳನ್ನ ಆಡಾಡಕ್ ಬರಬೇಡಿ. ಆದಿತ್ಯ, ಡ್ಯಾಡಿ ಫೋರ್ಸ್ ಮಾಡ್ತಿಲ್ವೋ? ಓ, ನೀನು ಅವ್ರ ಕಡೆ ಸೇರ್ಕೊಂಡ್ಬಿಟ್ಯಾ? ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದಿಲ್ವನೋ? ನನ್ನ ಅಕ್ಕನ ನಾನು ಮಾತಾಡೋದಕ್ಕೆ ಯಾಕೋ ನಾಚಿಕೆ ಪಡಬೇಕು? ಅವಳು ಇಷ್ಟಪಟ್ಟಂಗೆ ರಂಜಿತ್ನ ಮದುವೆ ಆಗಿದ್ದಾಳೆ. ರಂಜಿತ್ಗೋಸ್ಕರ ಸಾಕ್ಷಿನ ದೂರ ಮಾಡೋಷ್ಟು ಮುಟ್ಟಾಳ ನಾನಲ್ಲ. ನಾನ್ ಮುಟ್ಟಾಳನೇ ಇರ್ಬೋದು, ಆದ್ರೆ ನಿಂತರ ಹೇಳಿ ಅಲ್ಲ. ಏ, ನೀವಿಬ್ರು ಯಾಕೋ ಕಿತ್ತಾಡ್ತಾ ಇದ್ದೀರಾ? ನೋಡಿದವ್ರು ಏನನ್ನಲ್ಲ. ಅದೇ ನಿನಗೇನನ್ಸುತ್ತೋ ನೀನ್ ಮಾಡು, ಅವನಿಗೇನನ್ಸುತ್ತೋ ಅವನು ಅದನ್ನ ಮಾಡಲಿ. ಆದ್ರೆ ಒಂದ್ ಮಾತು, ಸಾಕ್ಷಿ ಈ ಮನೆಗೆ ಬಂದ್ರೆ ನಾನ್ ಮನೇಲಿ ಇರಲ್ಲ.
ಯಾಕೆ ರಂಜಿತ್ ಹೇಗಿದ್ದೀರಾ? ಯಾಕೆ ಡಲ್ಲಾಗಿದ್ದೀರಾ? ಏನಾಯ್ತು? ಅಲ್ಲ, ನೀವ್ ಈ ರೀತಿ ಮಾತಾಡದೆ ಸುಮ್ಮನೆ ಕೂತ್ರೆ ನಾನೇನಂತ ಅರ್ಥ ಮಾಡ್ಕೊಳ್ಳಿ? ಏನು ಅಂತ ಹೇಳಿ ಸಾಕ್ಷಿ, ಎಲ್ಲಿ ಇಂಟರ್ವ್ಯೂಗೆ ಹೋದ್ರೂ ಬರೀ ಅವಮಾನ ಅಪಮಾನ ಅಷ್ಟೇ. ನ್ಯಾಯವಾಗಿ ಕೆಲಸ ಮಾಡೋರಿಗೆ ಇಲ್ಲಿ ಬೆಲೆನೇ ಇಲ್ಲ. ಯಾರೇನಂದ್ರು? ಇಂಟರ್ವ್ಯೂನಲ್ಲಿ ಯಾರಾದ್ರೂ ಏನಾದ್ರು? ಇಂಟರ್ವ್ಯೂನಲ್ಲಿ ಬಾಯಿಗೆ ಬಂದು ಹಾಗೆ ಮಾತಾಡಿದ್ರು. ಯಾಕೆ ಹಾಗೆ ಮಾತಾಡಿದ್ರು? ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಅಂತ ಕೇಳಿದ್ರು. ಸ್ಕೂಲಲ್ಲಿ ಟ್ರಸ್ಟಿ ಆಗಿದ್ದೆ ಅಂತ ಹೇಳಿದೆ. ಕೆಲಸ ಯಾಕೆ ಬಿಟ್ರಿ ಅಂತ ಕೇಳಿದ್ರು. ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವರು ಏನೇನೋ ಕಲ್ಪನೆ ಮಾಡಿಕೊಂಡು ಚೀಪಾಗಿ ಮಾತಾಡೋಕೆ ಶುರು ಮಾಡಿದ್ರು. ಎಷ್ಟು ಅವಮಾನ ಆಯ್ತು ಗೊತ್ತಾ? ಯಾಕಾದ್ರೂ ಅಲ್ಲಿಗೆ ಇಂಟರ್ವ್ಯೂಗೆ ಹೋದ್ನು ಅನ್ಸ್ಬಿಡ್ತು ನನಗೆ. ಅದಕ್ಕೆ ನಾನು ಹೇಳಿತ್ತು ರಂಜಿತ್, ನಿಮ್ಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಸರಿ ಹೋಗಲ್ಲ ಅಂತ. ರಂಜಿತ್, ಒಂದ್ ಕೆಲಸ ಮಾಡಿ, ನೀವೇ ಯಾಕೆ ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡಬಾರ್ದು? ಸಾಕ್ಷಿ, ಬಿಸ್ನೆಸ್ ಮಾಡೋದು ಅಂದರೆ ಅಷ್ಟು ಸುಲಭ ಅಂದ್ಕೊಂಡಿದ್ಯಾ? ಅದಕ್ಕೆ ಅದರದೇ ಆದಂಥ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ನನಗೆ ಯಾವ ಎಕ್ಸ್ಪೀರಿಯನ್ಸ್ ಇದೆ ಹೇಳು? ನೀವು ಎಜುಕೇಶನ್ ಫೀಲ್ಡ್ನಲ್ಲಿ ಇದ್ರಿ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾಕೆ ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡಬಾರ್ದು? ನೀನು ಹೇಳ್ತಾ ಇರೋದು ಸರಿಯಾಗಿ ಇದೆ. ಆದರೆ ಎಜುಕೇಷನ್ ಫೀಲ್ಡಲ್ಲಿ ಏನು ಬಿಸ್ನೆಸ್ ಮಾಡೋದು? ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಿಸ್ನೆಸ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ದುಡ್ಡಿಗೆ ಏನ್ ಮಾಡೋದು? ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಬಿಸ್ನೆಸ್ಗೆ ಅಂದರೆ ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ಹಾಗಾದ್ರೆ ಇನ್ನೂ ಒಳ್ಳೇದೇ ಆಯ್ತಲ್ಲ. ಈ ಥರ ಏನಾದರೂ ಕೆಟ್ಟದ್ದಾದ್ಮೇಲೆ ಒಳ್ಳೆ ಐಡಿಯಾ ಬರೋದು, ಬದುಕಲ್ಲಿ ಒಂದು ತಿರುವು ಅಂತ ಸಿಗೋದು. ಸದ್ಯ ಅಂತೂ ಒಂದ್ ದಾರಿ ಅಂತ ಸಿಕ್ತಲ್ಲ, ಅದೇ ಸಮಾಧಾನ. ಓಕೆ, ನೀವು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬನ್ನಿ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಸರಿ. ಅದಿ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ? ಒಂದು ಫೈನಾನ್ಸ್ ಕಂಪನಿ ಓಪನ್ ಮಾಡೋಣ ಅಂತ. ಫೈನಾನ್ಸಾ? ಅದು ರಿಸ್ಕ್ ಅಲ್ವೇನೋ? ಅದು ಬಿಟ್ರೆ ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಡ್ಯಾಡ್. ಹೀಗಂದ್ರೆ ಹೇಗೋ, ಒಂದ್ ಕೆಲಸ ಮಾಡು, ಒಂದು ಕಾರ್ ಏಜೆನ್ಸಿ ಕೊಡಿಸ್ತೀನಿ, ಒಂದು ಶೋರೂಮ್ ಓಪನ್ ಮಾಡ್ಬಿಡು. ಅದೆಲ್ಲ ನಂಗೆ ಸೂಟ್ ಆಗಲ್ಲ ಡ್ಯಾಡ್. ಒಂದ್ AC ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಎಷ್ಟು ಕಾರ್ಗಳು ಸೇಲ್ ಆಯ್ತು ಅದ್ರ ಲೆಕ್ಕಾಚಾರ ಎಲ್ಲ ಹಾಕಕ್ಕಾಗಲ್ಲ ಡ್ಯಾಡ್. ಕೆಲಸದಲ್ಲಿ ಸ್ವಲ್ಪ ರಿಸ್ಕ್ ಇರಬೇಕು, ಆಗ್ಲೇ ಲೈಫಲ್ಲಿ ಥ್ರಿಲ್ ಇರೋದು. ಈ ತರ ಈಸಿ ಜಾಬ್ ಅಂದ್ರೆ ಬೇಗ ಬೋರ್ ಹೊಡ್ಬಿಡ್ತಾ ಡ್ಯಾಡ್. ಹಾಗಲ್ಲ ಅದೇ, ಫೈನಾನ್ಸ್ ಕೊಡ್ತೀಯಾ, ಆಮೇಲೆ ಅವ್ರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಹೆದರಿಸೋದು, ಬೆದರಿಸೋದು, ಕೋರ್ಟು ಕೇಸು ಅಂತ ಆಮೇಲೆ ಅಲಿಬೇಕಾಗುತ್ತೆ. ಹಾಗೇನು ಆಗಲ್ಲ ಡ್ಯಾಡ್. ನಾನು ಬಂದವ್ರಿಗೆಲ್ಲ ಫೈನಾನ್ಸ್ ಕೊಡಲ್ಲ. ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಎಂತವ್ರು, ಅದು ಅಲ್ಲದೆ ಅವ್ರ ಪ್ರಾಪರ್ಟಿನ ಪ್ಲೆಡ್ಜ್ ಮಾಡ್ಕೊಂಡೆ ಅವ್ರಿಗೆ ಫೈನಾನ್ಸ್ ಕೊಡೋದು. ಸರಿ, ನಿನಗೆ ಏನು ಅನ್ಸುತ್ತೋ ಅದನ್ನ ಮಾಡು, ಒಟ್ನಲ್ಲಿ ನೀನು ಚೆನ್ನಾಗಾಗ್ಬೇಕಷ್ಟೇ. ಥ್ಯಾಂಕ್ಸ್ ಡ್ಯಾಡ್. ನಿಮ್ಮಿ ನಂಬಿಕೆ ನಾನು ಪಕ್ಕ ಉಳಿಸ್ಕೊಂತೀನಿ. ನಂಬಿಕೆ ಉಳಿಸ್ಕೊಳ್ಳೋದು ನಮ್ಮ ಹತ್ರ ಅಲ್ಲ ಅದಿ, ನಿನ್ನ ಕ್ಲೈಂಟ್ಸ್ ಹತ್ರ. ನೀನು ಹೇಗೆ ಮಾತಾಡ್ತೀಯ, ನಿನ್ನ ನಡವಳಿಕೆ ಏನು, ಇದನ್ನೆಲ್ಲ ಅಬ್ಸರ್ವ್ ಮಾಡಿನೇ ನಿನ್ನ ಹತ್ರ ಫೈನಾನ್ಸ್ ತೊಗೊಳ್ತಾರೆ. ಆಯ್ತಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅದಿ, ನಿನ್ನ ಬಿಸ್ನೆಸ್ಗೆ ಎಷ್ಟು ದುಡ್ಡು ಬೇಕಾಗ್ಬೋದು? ಅಟ್ಲೀಸ್ಟ್ 1 ಕೋಟಿ ಸಾಕು ಡ್ಯಾಡ್. 1 ಕೋಟಿನಾ? ಒಂದೇ ಸಲ ಅಷ್ಟೊಂದು ಅಮೌಂಟ ಇನ್ವೆಸ್ಟ್ ಮಾಡೋದು ಬೇಡ ಅನ್ಸುತ್ತೆ ಅದಿ. ಅಮ್ಮ, ಈ ಕಾಲದಲ್ಲಿ ಒಂದು ಫೈನಾನ್ಸ್ ಕಂಪನಿ ಓಪನ್ ಮಾಡ್ಬೇಕಂದ್ರೆ ಇದಕ್ಕಿಂತ ಸಣ್ಣ ಅಮೌಂಟ್ ಅಲ್ಲಿ ಸ್ಟಾರ್ಟ್ ಮಾಡಕ್ ಚಾನ್ಸೇ ಇಲ್ಲ. ಅದಿ, ನಾನು ಅರೇಂಜ್ ಮಾಡ್ತೀನಿ. ಥ್ಯಾಂಕ್ಸ್ ಡ್ಯಾಡ್. ನಿನ್ನ ಕಂಪ್ನಿಗೆ ಏನು ಹೆಸರು ಇಡಬೇಕು ಅಂತಿದ್ಯಾ? ಆರ್ತಿ ಫೈನಾನ್ಸ್ ಕಂಪನಿ ಅಂತ. ಓ ಗುಡ್. ಆರ್ತಿ ಅವ್ರ ಹೆಸರಿಟ್ಟ ಮೇಲೆ ನಿನ್ನ ಕಂಪ್ನಿ ಕ್ಲಿಕ್ ಆಗೇ ಆಗುತ್ತೆ. ನೋಡೋದಿ, ತುಂಬ ಕೇರ್ಫುಲ್ ಆಗಿರೋ, ಯಾವ ತೊಂದರೆಗೂ ಸಿಕ್ಕಾಕೊಳ್ಬೇಡ, ಹೇಳ್ತಾ ಇದ್ದೀನಿ. ನಿಮ್ಮಿಬ್ರು ಸಪೋರ್ಟ್ ನನ್ನ ಮೇಲೆ ಇರೋವರೆಗೂ ನಂಗೆ ಯಾವ ತೊಂದರೆನೂ ಬರಲ್ಲ. ನಮ್ಮ ಸಪೋರ್ಟ್ ಇದೆ ಅಂತ ನೀನ್ ಮೈ ಮರಿಬೇಡ, ಯಾಕಂದ್ರೆ ಫೈನಾನ್ಸ್ ವ್ಯವಹಾರದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ. ಶೋರ್ ಡ್ಯಾಡ್. ಗುಡ್. ನಿನ್ನ ಕಂಪ್ನಿ ಇನಾಗ್ರೇಷನ್ಗೆ ಯಾರನ್ನ ಕರಿಬೇಕು ಅಂತ ಇದೆಯಾ? ನೀನು ಯಾರನ್ನ ಕರಿಬೇಕು ಅನ್ಕೊಂಡಿದ್ಯೋ ಎಲ್ಲಾರನ್ನೂ ಕರೆಯೋಣ. ಹಾಗಾದ್ರೆ ನೀನು ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಹೇಳಮ್ಮ, ನೀನು ಯಾರನ್ನ ಇನ್ವೈಟ್ ಮಾಡ್ಬೇಕು ಅನ್ಕೊಂಡಿದ್ಯೋ ಎಲ್ರು ನಾನೇ ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡಿ ಬರ್ತೀನಿ. ಈಗ ಬೇಡ ಆದಿತ್ಯ, ನಾನೇ ನಿಂಗೊಂದು ಲಿಸ್ಟ್ ಮಾಡ್ಕೊಡ್ತೀನಿ, ಆ ಕರಿಯಂತೆ. ಹೌದಾ? ಸರಿ, ನಾನು ಕೊಡ್ತೀನಿ. ಅವನ ಹತ್ರ ಸಾಕ್ಷಿ ಹೆಸರು ಹೇಳ್ತಾ ಇದ್ದೀರಲ್ಲ ನೀವು. ಮೊದಲೇ ಸಾಕ್ಷಿ ಕಂಡ್ರೆ ಅವನಿಗೆ ಕೋಪ, ಆಮೇಲೆ ಬಿಸ್ನೆಸ್ಸೇ ಮಾಡಲ್ಲ ಅಂತ ಕೂತ್ಬಿಟ್ರೆ. ಆರ್ತಿ ಅವ್ರೆ, ಮೊದಲು ಎಲ್ಲ ರೆಡಿ ಆಗಲಿ, ಆಮೇಲೆ ಅವ್ನು ಮೂಡ್ ನೋಡ್ಕೊಂಡು ಹೇಳಿದ್ರಾಯ್ತು.
ಯಜಮಾನ್ರು ಟಿಪ್ ಟಾಪ್ ಆಗಿ ರೆಡಿ ಆಗ್ತಿದ್ದೀರಾ? ಏನ್ ಸಮಾಚಾರ? ಮೇಡಮ್ ಏನೋ ಸ್ಕೆಚ್ ಹಾಕೊಂಡು ಬಂದಿರೋ ಹಾಗಿದೆ. ಸ್ಕೆಚ್ ಎಲ್ಲ ಏನು ಇಲ್ಲ, ಸುಮ್ಮನೆ ಹಾಗೆ ಕೇಳ್ದೆಪ್ಪ. ಸುಮ್ಮನೆ ಕೇಳಿರಲ್ಲ, ಏನೋ ಇದ್ದೇ ಇರುತ್ತೆ. ಏನು ಅಂತ ಹೇಳು. ಏನಿಲ್ಲ ರಂಜಿತ್, ಅದು ನಾನಿವತ್ತು ಅಡುಗೆ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಗೆ ಏನು ಇಷ್ಟ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓ, ನಿಮಗೆ ಅಡುಗೆ ಮಾಡೋದಕ್ಕೂ ಬರುತ್ತಾ? ಚೆನ್ನಾಗೇ ಬರುತ್ತೆ. ನನಗೆ ಇಂಥದ್ದೇ ಬೇಕು ಅಂತ ಏನಿಲ್ಲ. ನಿನ್ನ ಪ್ರೀತಿಯಿಂದ ಏನು ಮಾಡಿದ್ರು ತಿಂತೀನಿ. ಓಕೆ, ಕಾಂಪ್ರಮೈಸ್ ಆಗಬೇಡಿ ರಂಜಿತ್. ನಿಮ್ಗೆ ಏನು ಇಷ್ಟ ಅಂತ ಹೇಳಿ, ಅದನ್ನೇ ಮಾಡ್ತೀನಿ. ಸರಿ, ಹಾಗಾದ್ರೆ ಈರುಳ್ಳಿ ಆಲೂಗೆಡ್ಡೆನ ಕೆಟ್ಟದಾಗ ಕತ್ತರಿಸಿ ಹುಳಿ ಮಾಡಿರೋ ಬಂದು ತಿಂತೀನಿ. ಓಕೆ ರಂಜಿತ್, ಸರಿ, ನಿಮ್ಗೆ ಈರುಳ್ಳಿ ಆಲೂಗಡ್ಡೆ ಹುಳಿ ಅಂದ್ರೆ ಇಷ್ಟನಾ? ಹಾಗಾದ್ರೆ ನಾನು ಅದನ್ನೇ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಬೇಗ ಬಂದ್ಬಿಡಿ. ಕಂಪ್ನಿ ಶುರು ಮಾಡೋದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಲೇಟ್ ಆಗ್ಬೋದು. ನಾಳೆ ಬ್ಯಾಂಕ್ ಹೋಗಿ ಲೋನ್ ಕೇಳಬೇಕಲ್ಲ, ಅದಕ್ಕೆ. ನಿಮ್ ಕೆಲಸ ಹೂ ಎತ್ತದಷ್ಟೇ ಸುಲಭವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಬಾಯ್ ಬಾಯ್. ಆಲೂಗಡ್ಡೆ ಈರುಳ್ಳಿ ಹುಳಿ ಹೇಗ್ ಮಾಡೋದು ನಂಗೆ ಗೊತ್ತಿಲ್ವಲ್ಲ. ಚೆನ್ನಾಗಿ ಬರುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಹೇಳಿ ಸಾಕ್ಷಿ, ಹೇಗಿದೆಯಾ? ಅಮ್ಮ, ಚೆನ್ನಾಗಿದ್ದೀನಿ. ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನಾಯ್ತು ಸಾಕ್ಷಿ? ಗಾಬರಿ ಆಗುವಂಥದ್ದೇನು ಇಲ್ಲ ಅಮ್ಮ. ರಂಜಿತ್ಗೆ ಆಲೂಗಡ್ಡೆ ಈರುಳ್ಳಿ ಹುಳಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ಅದನ್ನೇ ಮಾಡೋಣ ಅನ್ಕೊಂಡಿದೀನಿ. ಹೇಗ್ ಮಾಡೋದು ಅಂತ ಫೋನ್ನಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ? ಸರಿ, ಆಯ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯು ಆರುವ ಮೊದಲ ಎಲ್ಲರ ಜೊತೆಗೆ. ಈಗೇನು? ಸಿಕ್ಕಾಪಟ್ಟೆ ತಲೆನೋವು ಹೋಗ್ತಿದೆಯಮ್ಮ, ಒಂದು ಲೋಟ ಕಾಫಿ ಮಾಡ್ಕೊಡ್ತೀಯಾ? ಹಲೋ ಹಲೋ ಅಮ್ಮ, ಹಲೋ. ಆದಿ, ಒಂದ್ ಕೆಲಸ ಮಾಡು, ಟಿವಿ ನೋಡ್ತಾ ಇರು, ನಾನೇ ಕಾಫಿ ಮಾಡ್ಕೊಂಡು ತರ್ತೀನಿ. ಏನಮ್ಮ ನೀನು ಸರನು ಒಂದು ಟಿವಿ ನೋಡು ಅಂತೀಯಲ್ಲ, ನನಗೆ ಈಗ ಕಾಫಿ ಕೊಡು, ಕುಡ್ಕೊಂಡು ಹೋಗ್ತೀನಿ ನಾನು. ಅಮ್ಮ ಮಾತಾಡ್ತಾ ಮಾತಾಡ್ತಾ ಕಾಲು ಕಟ್ ಮಾಡಿಬಿಟ್ರು. ಮೋಸ್ಟ್ಲಿ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಮತ್ತೆ ಮಾಡಿದ್ರಾಯ್ತು. ಯಾಕೆ ಕಾಲ್ ಕಟ್ ಮಾಡ್ತಿದ್ದಾರೆ? ಯಾರ್ದಮ್ಮ ಫೋನು? ಯಾಕಮ್ಮ ಕಟ್ ಮಾಡ್ತಿದ್ಯಾ? ಅದು ಕಂಪ್ನಿಯರ್ ಫೋನ್ ಕಣೋ. ಏನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡ್ತಾರೆ. ತಗೋದಿ. ಆದಿ, ಹೋಗಿ ಆಚೆ ಕೂತ್ಕೊಂಡ್ಕೊರಿ ಆರಾಮಾಗಿ. ಅಮ್ಮ, ಯಾಕೆ ಕಾಲ್ ಕಟ್ ಮಾಡಿದ್ರಿ? ಅಯ್ಯೋ, ನಿಮ್ಮ ಅಣ್ಣ ಆದಿತ್ಯ ಬಂದಿದೆ ಕಣೆ. ಆದಿತ್ಯ ನಿನ್ನ ನನ್ನ ಮೇಲೆ ಕೋಪ ಹೋಗಿಲ್ವಾ? ಇಲ್ಲ ಕಣೆ, ನಿನ್ಮೇಲೆ ಅವನಿಗಿನ್ನೂ ಕೋಪ ಇದೆ. ಚಿಕ್ಕವನಿಂದ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದ ಅವನು.
ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ದ. ಈಗ ನನ್ನ ರಂಜಿತ್ನ ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ದೂರ ಮಾಡ್ತಾ ಇದ್ದಾನಲ್ಲ, ಸರಿನಾ ಅಮ್ಮ ಇದು? ಅಳ್ಬೇಡ ಸಾಕ್ಷಿ, ಕಾಲಕ್ಕೆ ಮರೆಸೋ ಶಕ್ತಿ ಇದೆ. ಆದಿತ್ಯ ಇವತ್ತು ನಿನ್ನ ದ್ವೇಷ ಮಾಡ್ತಾ ಇದ್ದಾನೆ, ಅದೇನೋ ಕೆಟ್ಟಗಳಿಗೆ. ಆದ್ರೆ ಇನ್ಮೇಲೆ ಹೀಗಾಗಲ್ಲ ಕಣೆ. ಆದಿತ್ಯನೇ ಎಲ್ಲ ಮರೆತು ನಿನ್ನ ನೋಡಕ್ ಬರ್ತಾನೆ. ನಮ್ಗೇನೋ ಮತ್ತೆ ಮಾತಾಡಿಸ್ತಾನೆ ಅನ್ನೋ ನಂಬಿಕೆನೇ ಇಲ್ಲ. ಬಟ್ ಆ ನಂಬಿಕೆ ನನಗಿದೆ ಸಾಕ್ಷಿ. ನೋಡು, ನೀನೇನು ಯೋಚನೆ ಮಾಡಬೇಡ. ನಿನಗೇನೇ ತೊಂದರೆ ಆದ್ರೂ ನಾನು ನಿನ್ನಪ್ಪ ಯಾವಾಗಲೂ ನಿನ್ನ ಜೊತೆಲಿ ಇರ್ತೀನಿ. ತುಂಬ ಥ್ಯಾಂಕ್ಸ್ ಅಮ್ಮ. ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಇದಷ್ಟು ಸಾಕು.